ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇದು ಸೈಕಾಲಜಿ ಮೇಲೆ ಮಾಡುವಂತಹ ಲಾಸ್ಟ್ ವಿಡಿಯೋ. ಇದೊಂದು ಕ್ಲಾಸ್ ಮಾಡಿದ್ರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗಿರುವಂತಹ ಒಂದು ಸಿಲೆಬಸ್ಸು ಮುಗಿದೋಗಿರುತ್ತೆ. ಈಗ ಆಲ್ರೆಡಿ ಮುಗಿದಿದೆ, ಆದರೆ ಈಗ ಒಂದು ಸ್ವಲ್ಪ ಪ್ರಶ್ನೋತ್ತರಗಳಿದ್ದಾವೆ. ಅಂದರೆ ಎಲ್ಲ ಒಂದು ಟಾಪಿಕ್ ಮೇಲೆ, ಮಿಕ್ಸ್ಡ್ ಟಾಪಿಕ್ ಮೇಲೆ MCQ ಇದ್ದಾವೆ, ಪ್ರಶ್ನೋತ್ತರಗಳಿದ್ದಾವೆ. ಇದರೊಂದು ತರಗತಿ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಗುಂಪು ಆಟಗಳ ಬಗ್ಗೆ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಅಂದರೆ ಗ್ರೂಪ್ ಗೇಮ್ಸ್ ಇರ್ತಾವಲ್ಲ, ಅದ್ರ ಮೇಲೆ ಏನು ಮಾಡ್ತೀನಿ, ತರಗತಿಗಳನ್ನು ಮಾಡ್ತೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಅವರು ಈ ಒಂದು ವಿಡಿಯೋಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಸದೃಢವಾದ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಇರ್ತದ ಅಂಥೇಳಿ ಹೇಳಿದ್ದಾರೆ ಯಾರು ಅಂದರೆ ಅದು ಗ್ರೀಕರಲ್ಲಿಯೇ ಪ್ಲೇಟೋ ಅವರು ಹೇಳ್ತಾರೆ. ಇನ್ನು ಸದೃಢವಾದ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಇರ್ತೈತಿ. ನಮ್ಮ ದೇಹ ಸದೃಢವಾಗಿದ್ದರೆ ನಮ್ಮ ಮನಸ್ಸು ಕೂಡ ಸದೃಢವಾಗಿರ್ತೈತಿ ಅಂತ ಇದರ ಅರ್ಥ. ಮಾತಿಗಿಂತ ಕೃತಿ ಲೇಸು ಅಂತೇಳಿ ಒತ್ತಿ ಹೇಳಿದವರು ಯಾರು ಅಂದರೆ ಪ್ರಾಯೋಗಿಕ ವಾದದಲ್ಲಿ ಏನು ಹೇಳ್ತಾರೆ, ಮಾತಿಗಿಂತ ನಾವು ಮಾಡುವಂತಹ ಕೆಲಸ ಲೇಸು ಅಂಥೇಳಿ ಹೇಳ್ತಾರೆ. ಸತ್ಯ, ಒಳ್ಳೆಯತನ, ಸೌಂದರ್ಯಗಳನ್ನು ಸಾಧಿಸಿ ಜೀವನದ ಪರಿಪೂರ್ಣ ಸುಖವನ್ನು ಪಡೆಯುವಂತೆ ಮಾಡುವುದೇ ಶಿಕ್ಷಣ ಅಂತ ಹೇಳಿದವರು ಯಾರು ಅಂದರೆ ಅರಿಸ್ಟಾಟಲ್. ಇವರೇನು ಹೇಳ್ತಾರೆ, ಸತ್ಯ, ಒಳ್ಳೆತನ, ಸೌಂದರ್ಯಗಳನ್ನು ಸಾಧಿಸಿ ಜೀವನದ ಪರಿಪೂರ್ಣ ಸುಖವನ್ನು ಪಡೆಯುವಂತೆ ಯಾವುದು ಮಾಡ್ತದೋ ಅದುವೇ ಶಿಕ್ಷಣ ಅಂತ ಹೇಳಿದವರು ಅರಿಸ್ಟಾಟಲ್ ಅವರು. ನೈಸರ್ಗಿಕವಾದದ ಪಿತಾಮಹ ಯಾರಂದರೆ ಡೆಮೋಕ್ರಟಿಸ್. ಇವರೇನು ಮಾಡ್ತಾರೆ, ನಿಸರ್ಗದ ಕುರಿತು ಹೇಳ್ತಾರೆ. ರೂಸೋ ಅವರು ಕೂಡ ನಿಸರ್ಗದ ಬಗ್ಗೆ ಹೇಳ್ತಾರೆ, ಅದರ ಪಿತಾಮಹ ಹೇಳಿದರೆ ಡೆಮೋಕ್ರಟಿಸ್. ಸಾದಾ ಬದಲಾಗುತ್ತಿರುವ ಸಮಾಜದ ವಾತಾವರಣಕ್ಕೆ ಹೊಂದಿಕೊಂಡು ಹೋಗುವಂತೆ ಮಾಡುವುದೇ ಶಿಕ್ಷಣ ಅಂತ ಹೇಳಿದರೆ ಯಾರು ಅಂದರೆ WC ಬ್ಯಾನರ್ಜಿ ಅವರು. ಏನು ಹೇಳ್ತಾರೆ, ಸಾದಾ ಬದಲಾಗುತ್ತಿರುವ ಸಮಾಜದೊಂದಿಗೆ ಹೊಂದಿಕೊಂಡು ಹೋಗುವುದೇ ಶಿಕ್ಷಣ ಅಂತೇಳಿ ಇವರು ಹೇಳ್ತಾರೆ. ಬೆಳವಣಿಗೆ ಮನಃಶಾಸ್ತ್ರದಲ್ಲಿ ಹೀಗೂ ಕರೆಯುತ್ತಾರೆ. ಬೆಳವಣಿಗೆಗೆ ಮನಃಶಾಸ್ತ್ರದಲ್ಲಿ ಹೀಗೆ ಕರೀತಾರೆ ಅಂದರೆ ಉತ್ಪತ್ತಿಯ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಇವು ಯಾವುದೇ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲಿಲ್ಲ, ಎಲ್ಲ ಟಾಪಿಕ್ ಮೇಲೆ ಮಿಕ್ಸ್ ಇದ್ದಾವೆ ಇವು. ಇವಾಗ ಬೆಳವಣಿಗೆ ಮತ್ತು ವಿಕಾಸ ಅಥವಾ ಅಭಿವೃದ್ಧಿಯ ಪ್ರಭಾವ ಬೀರುವಂತಹ ಅಂಶಗಳು ಯಾವುವಂದರೆ ಅದು ಅನುವಂಶೀಯತೆ ಮತ್ತು ಪರಿಸರ. ಇವೆರಡು ಏನು ಮಾಡ್ತೇವೆ, ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅಸಮ ರೀತಿಯಲ್ಲಿ ಪ್ರಭಾವ ಬೀರ್ತವೆ. ಅನುಕರಣೆ ಕಂಡುಬರುವುದು ಈ ವ್ಯವಸ್ಥೆಯಲ್ಲಿ. ಯಾವ ವ್ಯವಸ್ಥೆಯಲ್ಲಿ ಮಗು ಅನುಕರಣೆ ಮಾಡ್ತದೆ ಅಂದರೆ ಶೈಶವ ವ್ಯವಸ್ಥೆಯಲ್ಲಿ ಮಗು ಏನು ಮಾಡ್ತೈತೆ, ಅನುಕರಣೆ ಮಾಡ್ತೈತೆ. ಸಮಾಜದ ವರ್ತನೆಗಳಿಗೆ ವ್ಯಕ್ತಿ ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಅಂದರೆ ಸಮಾಜೀಕರಣ. ಏನು ಮಾಡ್ತಾನೆ, ಸಮಾಜದ ವರ್ತನೆಗಳೊಂದಿಗೆ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ವರ್ತನೆಯಲ್ಲಿ ಬದಲಾವಣೆ ಮಾಡ್ಕೊಳ್ತಾನೆ. ಅದಕ್ಕೇನಂತೀವಿ, ಸಮಾಜೀಕರಣ ಅಂತೇಳಿ ಕರಿತೀವಿ. ಮನಃಶಾಸ್ತ್ರದಲ್ಲಿ ಮನಸ್ಸಿನ ನಂತರ ಇದಕ್ಕೆ ಮಹತ್ವ ನೀಡಲಾಗಿದೆ. ಮನಸ್ಸಿನ ನಂತರ ಏನು ಮಾಡ್ತೀವಿ, ಪ್ರಜ್ಞೆಗೆ ಮಹತ್ವ ನೀಡ್ತೀವಿ. ಫಸ್ಟು ಏನು ಮಾಡ್ತಾಯಿತ್ತು, ಮನೋವಿಜ್ಞಾನ ಫಸ್ಟು ಆತ್ಮವನ್ನು ಕುರಿತು ಅಧ್ಯಯನ ಮಾಡ್ತಾಯಿತ್ತು, ಆಮೇಲೆ ಮನಸ್ಸನ್ನು ಕುರಿತು ಅಧ್ಯಯನ ಮಾಡ್ತಾಯಿತ್ತು, ಆಮೇಲೆ ಪ್ರಜ್ಞೆಯ ಕುರಿತು ಅಧ್ಯಯನ ಮಾಡ್ತಾಯಿತ್ತು, ಆ ನಂತರ ವರ್ತನೆ ಬಗ್ಗೆ ಅಧ್ಯಯನ ಅಂತ 4 ಹಂತಗಳಲ್ಲಿ ಏನು ಮಾಡ್ತೈತೆ, ಮನೋವಿಜ್ಞಾನ ಅಭಿವೃದ್ಧಿ ಹೊಂದುತ್ತೈತೆ. ಫಸ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡ್ತಂದರೆ ಆತ್ಮದ ಬಗ್ಗೆ, ಆಮೇಲೆ ಮನಸ್ಸಿನ ಬಗ್ಗೆ, ಆಮೇಲೆ ಪ್ರಜ್ಞೆ ಬಗ್ಗೆ, ಆಮೇಲೆ ಇದ್ರ ಬಗ್ಗೆ ವರ್ತನೆಯ ಬಗ್ಗೆ. ಈಗ ಯಾವಾಗ ಮಾಡ್ತಾಯಿದೆ ಅಂದರೆ ವರ್ತನೆಯ ಬಗ್ಗೆ ಮಾಡ್ತಾಯಿದೆ. ಮನಃಶಾಸ್ತ್ರದಲ್ಲಿ ಆತ್ಮದ ನಂತರ ಇದಕ್ಕೆ ಮಹತ್ವ ನೀಡಲಾಯ್ತಂದರೆ ಮನಸ್ಸು. ಆತ್ಮದ ನಂತರ ಏನು ಬರುತ್ತೆ, ಮನಸ್ಸು ಬರ್ತೈತೆ. ಫಸ್ಟು ಸೀರಿಯಲ್ ವೈಸ್ ಗೊತ್ತಿರಬೇಕು ನಮಗೆ. ಇದು ಆತ್ಮ, ಮನಸ್ಸು, ಆಮೇಲೆ ಪ್ರಜ್ಞೆ, ಆಮೇಲೆ ವರ್ತನೆ. ಇದು ಸೀರಿಯಲ್ ವೈಸ್ ನೆನಪು ಕೇಳ್ತಾರೆ, ಎಕ್ಸಾಮಲ್ಲಿ ನೆನಪಿಟ್ಕೋಬೇಕು. ಹಾಗಾಗಿ ಮನಸ್ಸಿನ ನಂತರ ಏನು ಬರುತ್ತೆ, ಪ್ರಜ್ಞೆ ಬರುತ್ತೆ. ಅಧಿಕ ಶಕ್ತಿಯ ಆಟದ ಸಿದ್ಧಾಂತ ಸಂಬಂಧ ಹೊಂದಿರುವ ಸಿದ್ಧಾಂತ ಯಾವುದು ಅಂತಂದರೆ ಅದು ಶಿಲ್ಲರ್ ಮತ್ತು ಸ್ಟೆನ್ಸರ್ನ ಸಿದ್ಧಾಂತ. ಇದೇನು ಅಧಿಕವಾದದ ಸಿದ್ಧಾಂತದ ಸಂಬಂಧ ಹೊಂದಿರುವಂಥ ಒಂದು ಸಿದ್ಧಾಂತ ಇದು. ಕಲಿಕೆಯ ನಿಯಮಗಳು ನೀಡಿದವರು ಯಾರಂದರೆ ಎಡ್ವರ್ಡ್ ಲಿ ಥಾರ್ನ್ಡೈಕ್. ಇವ್ರು ಏನು ಮಾಡ್ತಾರೆ, 3 ನಿಯಮಗಳು ನೀಡ್ತಾರೆ. ಒಂದು ಸಿದ್ಧಾಂತ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. 3 ನಿಯಮಗಳು ಇವರು ನೀಡುವಂಥ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಕೂಡ ಇವ್ರದೇ. ಪ್ರಚೋದನೆ ಪ್ರತಿಕ್ರಿಯೆ ನಡುವಿನ ಸಂಬಂಧವೇ ಕಲಿಕೆ ಅಂತ ಹೇಳಿದವರು ಯಾರಂದರೆ ಥಾರ್ನ್ಡೈಕ್ ಅವರು. ಗಂಡಿನ ಜೀವಕೋಶದಲ್ಲಿರುವ 2 ಲಿಂಗ ನಿರ್ಧಾರಕ ವರ್ಣತಂತುಗಳು ಯಾವಂದರೆ X ಮತ್ತು Y. 2 XX ಇದ್ದರೆ ಏನಾಗುತ್ತೆ, ಹೆಣ್ಮಗು ಆಗುತ್ತೆ. ಒಂದು X ಒಂದು Y ಇದ್ದರೆ ಅದು ಗಂಡು ಮಗು ಆಗುತ್ತೆ. ಯಾವಾಗಲೂ ಹೆಣ್ಣಿನಲ್ಲಿ ಏನಿರುತ್ತೆ, XX ಇರುತ್ತೆ, ಗಂಡಿನಲ್ಲಿ ಏನಿರುತ್ತೆ, ಒಂದು X ಒಂದು Y ಇರುತ್ತೆ. ಗಂಡು ಏನು X ಬಿಡುಗಡೆ ಮಾಡಿದರೆ ಏನಾಗುತ್ತೆ, ಅಲ್ಲಿ ಹೆಣ್ಮಗು ಆಗುತ್ತೆ. Y ಬಿಡುಗಡೆ ಮಾಡಿದರೆ ಅಲ್ಲಿ ಗಂಡು ಮಗು ಆಗುತ್ತೆ. ಆದರೆ ಲಿಂಗ ನಿರ್ಧಾರವಾಗುವುದು ಗಂಡಿನ ಒಂದು ವರ್ಣತಂತುವಿನಿಂದ. ಮಾನವನ ಜೀವಕೋಶದ
ಕೋಶ ಕೇಂದ್ರದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂದರೆ ಅದು 23 ಜೊತೆ, ಒಟ್ಟು ಕೇಳಿದರೆ 46. ಬುದ್ಧಿಶಕ್ತಿ ಸೂಚ್ಯಂಕದ ಸೂತ್ರ IQ = MA/CA × 100. MA ಅಂದರೆ ಮೆಂಟಲ್ ಏಜು, CA ಅಂದರೆ ಕ್ರೊನಾಲಜಿಕಲ್ ಏಜು ಅಂದರೆ ದೈಹಿಕ ವಯಸ್ಸು, MA ಅಂದರೆ ಮಾನಸಿಕ ವಯಸ್ಸು, IQ ಅಂದರೆ ಇಂಟೆಲಿಜೆಂಟ್ ಕೋಶಂಟು. ಈ ಸೂತ್ರವನ್ನು ಕೊಟ್ಟವರು ಯಾರಂದರೆ ವಿಲಿಯಂ ಸ್ಟರ್ನವರು ಕೊಡ್ತಾರೆ. MA ಮತ್ತು ಬುದ್ಧಿಶಕ್ತಿ ಯಾರು ಕಂಡು ಹಿಡಿದ್ರು ಅಂದರೆ ಅದು ಆಲ್ಫ್ರೆಡ್ ಬೀನಿ ಅವರು ಕಂಡುಹಿಡಿತಾರೆ. ಬುದ್ಧಿಶಕ್ತಿ ಸೂಚ್ಯಂಕವನ್ನು ರೂಢಿಗೆ ತಂದ ಜನಪ್ರಿಯಗೊಳಿಸಿದವರು ಯಾರಂದರೆ ಟರ್ಮನ್ ಅವರು. ಅದು ರೂಢಿಗೆ ತಂದು ಜನಪ್ರಿಯಗೊಳಿಸಿದರು ಟರ್ಮನ್ ಅವರು. ಸಮವಯಸ್ಕರೊಂದಿಗೆ ಹೊಸ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವ ಹಂತ ಯಾವುದು ಅಂದರೆ ಅದು ತಾರುಣ್ಯ ವ್ಯವಸ್ಥೆ. ತಾರುಣ್ಯ ವ್ಯವಸ್ಥೆ ಮೇಲೆ ಹಲವಾರು ಕ್ವಶನ್ಗಳಾಗ್ತದೆ, ನೆನ್ಪಿಟ್ಕೋಬೇಕಿದು. ಬೆಳವಣಿಗೆ ಬುಗ್ಗೆ ಅಂತೇಳಿ ಕರಿತೀವಿ. ಇವೆಲ್ಲ ಇದಕ್ಕೆ ಕರಿತಿರ ಬಗ್ಗೆ ನಾನು ಲೆಸನ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಬುದ್ಧಿಶಕ್ತಿ ಸೂಚ್ಯಂಕವನ್ನು ಪ್ರಥಮವಾಗಿ ಸೂಚಿಸಿದ ಜರ್ಮನ್ ಮನೋವಿಜ್ಞಾನಿ ಯಾರಂದರೆ ವಿಲಿಯಂ ಸ್ಟರ್ನವರು. IQ ಇವರೇ ಕಂಡುಹಿಡಿತಾರೆ. ನೈಜಿತವಾದದ ಪ್ರತಿಪಾದಕರು ಯಾರಂದರೆ ಅದು ಅರಿಸ್ಟಾಟಲ್. ಅನುಭವಗಳ ಮೂಲಕ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆ ಕಲಿಕೆ ಅಂತ ನೀಡಿದವರು ಯಾರು? ಗೇಟ್ಸ್. ಅನುಭವ ಬಂದರೆ ಗೇಟ್ಸು. ಮ್ಯಾಕ್ಡೂಗಲ್ ಏನು ಹೇಳ್ತಾರೆ? ಅಭ್ಯಾಸದ ಮೂಲಕ ಏನಾಗ್ತೈತೆ ವ್ಯಕ್ತಿ ವರ್ತನೆಯಲ್ಲಿ ಬದಲಾವಣೆ ಆಗ್ತೈತೆ, ಅದು ಕಲಿಕೆ ಅಂತ ಹೇಳಿದ್ರು ಮ್ಯಾಕ್ಡೂಗಲ್. ಇದು ಹೋದ ಸರಿ TETಯಲ್ಲಿ ಕ್ವಶನ್ ಆಗಿದೆ, ಅದು ನೆನ್ಪಿಟ್ಕೊಳ್ಬೇಕು. ಅಂತಿಮವಾಗಿ ಮನೋವಿಜ್ಞಾನವು ಅಧ್ಯಯನ ಮಾಡುವುದು ಇದರ ಬಗೆಗೆ ಎಂದು ನಿರ್ಧರಿಸಿದ್ದು ಯಾವುದು ಅಂದರೆ ಅದು ವರ್ತನೆ. ಏನು ರೀಸೆಂಟಾಗಿ ಏನು ಮಾಡ್ತಾಯಿದೆ ಮನೋವಿಜ್ಞಾನ? ವರ್ತನೆ ಬಗ್ಗೆ ಅಧ್ಯಯನ ಮಾಡ್ತಾಯಿದೆ. ವ್ಯಕ್ತಿತ್ವದಲ್ಲಿ ಅಂತರ್ಮುಖಿ ಬಹಿರ್ಮುಖಿ ಮಿಶ್ರಣ ವರ್ಗೀಕರಿಸಿದವರು ಯಾರು ಅಂದರೆ ಕಾರ್ಲ್ ಯುಂಗ್ ಅವರು ಏನು ಮಾಡ್ತಾರೆ? ಇದನ್ನು ವರ್ಗೀಕರಣ ಮಾಡ್ತಾರೆ. ಮಾನವನಲ್ಲಿರುವ XY ವರ್ಣತಂತುಗಳು ಏನೆಂದು ಕರಿತೀವಿ ಅಂದರೆ ಇವಕ್ಕೆ ಲಿಂಗ ವರ್ಣತಂತುಗಳು ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ವೈರಸ್ನಲ್ಲಿ ವಂಶವಾಹಿಯ ದ್ರವ್ಯ ಏನಿದೆ DNA ಮತ್ತು RNA. DNA ಅಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್, RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್. ಮಾನವರಲ್ಲಿ ಮಾನಸಿಕ ಒತ್ತಡ ಬೆಳವಣಿಗೆ ಹೆಚ್ಚಾಗಿರುವ ಅವಧಿ ಯಾವುದೆಂದರೆ ಅದು ಬಾಲ್ಯಾವಸ್ಥೆ. ಮಾನಸಿಕ ಒತ್ತಡ ಬೆಳವಣಿಗೆ ಇಲ್ಲಿಯಾಗಿ ಹೆಚ್ಚಾಗಿ ಫಾಸ್ಟಾಗಿ ಬೆಳೀತಾ ಹೋಗ್ತೈತಿ, ಶೈಶವಾವಸ್ಥೆಯಲ್ಲಿ ಇಲ್ಲಿ ಬೆಳೀತೈತಿ. ವಿದ್ಯಾರ್ಥಿಯ ಪ್ರಜ್ಞೆ ಆಧಾರಿತವಾಗಿರುವುದು ಎಂದರೆ ಅನುವಂಶೀಯತೆ, ಪರಿಸರ ಮತ್ತು ವಿದ್ಯಾಭ್ಯಾಸ. ಅನುವಂಶೀಯತೆ, ಪರಿಸರ ಮತ್ತು ಶಿಕ್ಷಣ ಅಂತ ಹೇಳಿ ಹೇಳ್ಬೋದು. SR ಬಾಂಡ್ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಅದು ಥಾರ್ನ್ಡೈಕ್. SR. RS ಬಂದರೆ ಸ್ಕಿನ್ನರ್ ಅವರು ಬರ್ತಾರೆ. ಮಾನಸಿಕ ಪರಿಕಲ್ಪನೆ ನೀಡಿದ MA ಯಾರು ಹೇಳಿದರು ಅಂದರೆ ಅದು ಆಲ್ಫ್ರೆಡ್ ಬೀನೆ. ಮೆಂಟಲ್ ಏಜ್ ಬಗ್ಗೆ ಅವ್ರು ಹೇಳ್ತಾರೆ, ಇವತ್ತು ಹೇಳ್ತಾರೆ. ಒಳನೋಟ ಕಲಿಕೆ ಸಿದ್ಧಾಂತ ಯಾರ್ದು ಅಂದರೆ ಕೋಹಲರ್ದು. ಚಿಂಪಾಂಜಿಯ ಮೇಲೆ ಏನು ಮಾಡ್ತಾರೆ ಅವರು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಸ್ಪರ್ಧೆ, ದ್ವೇಷ, ಸಹಕಾರ ಇವು ಇದರಲ್ಲಿ ಬರ್ತವೆ ಅಂದರೆ ಸ್ನೇಹದಲ್ಲಿ ಬರ್ತವೆ. ಅಲ್ಲಿ ಸ್ಪರ್ಧೆನೂ ಇರುತ್ತೆ, ದ್ವೇಷನೂ ಇರುತ್ತೆ, ಸಹಕಾರನೂ ಕೂಡ ಕಂಡುಬರ್ತೈತೆ. ಮ್ಯಾಕ್ಡೂಗಲ್ ಹೆಸರು ಸಂಯೋಜನೆಗೆ ಹೊಂದಿರುವುದು ಯಾರಂದರೆ ಇನ್ಸ್ಟಿಂಕ್ಟ್ಸ್ ಪ್ರಾಕ್ಟೀಸ್ ಥಿಯರಿ. ಇದೇನು ಮಾಡ್ತೈತೆ? ಮ್ಯಾಕ್ಡೂಗಲ್ನ ಒಂದು ಸಂಯೋಜನೆಗೆ ಹೊಂದಿರುವಂಥ ಒಂದು ಥಿಯರಿ ಇದು. ಥಾರ್ನ್ಡೈಕ್ ಹೆಸರು ಸಂಯೋಜನೆಗೊಂಡಿರುವ ನಿಯಮ ಯಾವುದಂದರೆ ಜಡತ್ವ ನಿಯಮ. ಪಾವ್ಲೋವ್ನ ಹೆಸರು ಸಂಬಂಧಪಟ್ಟಿರುವ ಥಿಯರಿ ಯಾವುದಂದರೆ ಕಂಡೀಷನಿಂಗ್ ಥಿಯರಿ. ಅನುಬಂಧನ ಕಲಿಕೆ ಅಂತ ಹೇಳ್ತೀವಲ್ಲ ಅದು, ನಾಯಿ ಮೇಲೆ ಅವರು ಮಾಡ್ತಾರೆ. ಸಾಮಾನ್ಯವಾಗಿ 3ರಿಂದ 4 ವರ್ಷದೊಳಗಿನ ಮಕ್ಕಳಿಗೆ ಸೂಕ್ತವಾದ ಆಟ ಯಾವುದು ಅಂದರೆ ಅದು ಸಾಂಘಿಕ ಕ್ರೀಡೆ. ಕೋಹಲರ್ ತನ್ನ ಪ್ರಯೋಗಕ್ಕೆ ಬಳಸಿಕೊಂಡ ಚಿಂಪಂಜಿ ಪ್ರಾಣಿ ಹೆಸರು ಸುಲ್ತಾನ್ ಅಂತ ಅದಕ್ಕೆ ಹೆಸರಿಟ್ಟಿರ್ತಾನೆ. ಹಸಿದ ನಾಯಿಯನ್ನು ತನ್ನ ಪ್ರಯೋಗಕ್ಕೆ ಬಳಸಿಕೊಂಡ ವಿಜ್ಞಾನಿ ಪಾವ್ಲೋವ್ ಏನು ಮಾಡ್ತಾರೆ? ಅವರು ನಾಯಿ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಶೈಕ್ಷಣಿಕ ಮನೋವಿಜ್ಞಾನ ಇವರ ಸಹಾಯಕ್ಕೆ ಬರುವವರು ಯಾರಂದರೆ ಶಿಕ್ಷಕರು. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಶಿಕ್ಷಕರು ಇರ್ತಾರೆ. ಎಷ್ಟು ಬುದ್ಧಿಶಕ್ತಿ ಪ್ರಾಪ್ತಾಂಕ ಹೊಂದಿರುವ ಮಗು ಬಹುಬೇಗ ಕಲಿತೈತೆ ಅಂತಂದರೆ ಅದು 120 ಬುದ್ಧಿಶಕ್ತಿ. ಅನುವಂಶೀಯತೆಯನ್ನು ಹೀಗೆ ಕರಿತೀವಿ ಅಂದರೆ ಪ್ರಕೃತಿ ಅಂತ ಕೂಡ ಕರಿತೀವಿ. ಶಿಕ್ಷಣವು ತ್ರಿಮುಖ ಪ್ರಕ್ರಿಯೆ ಅಂತ ಹೇಳಿದವರು ಯಾರಂದ್ರೆ ಜಾಂಡು. ತ್ರಿಮುಖ ಅಂದರೆ ಈ ರೀತಿ ತ್ರಿಮುಖ. ಶಿಕ್ಷಕ, ವಿದ್ಯಾರ್ಥಿ, ಪಠ್ಯಪುಸ್ತಕ ಬರ್ತೈತೆ. ಮಾನವನ ಜೀವನದ ಪರ್ಯಂತ ನಡೆಯುವಂಥ ಕ್ರಿಯೆ ಏನಂತೀವಿ? ಮಾನವನ ಜೀವನ ಪರ್ಯಂತ ನಡೀತದೆ, ಅದಕ್ಕಿಂತ ವಿಕಾಸ. ಇದು ಜೀವನ ಪರ್ಯಂತ ನಡೆಯುವಂಥ ಒಂದು ಪ್ರಕ್ರಿಯೆ. ಒಂದು ಸನ್ನಿವೇಶದಲ್ಲಿ ಕಲಿತದ್ದು ಮತ್ತೊಂದು ಸನ್ನಿವೇಶದ ಕಲಿಕೆ ಮೇಲೆ ಏನು ಮಾಡ್ತದೆ? ಪ್ರಭಾವ ಬೀರಿದರೆ ಅದು ಏನಂತೀವಿ? ಕಲಿಕೆ ವರ್ಗಾವಣೆ ಅಂತೇಳಿ ಕರಿತೀವಿ. ಕಲಿಕೆ ವರ್ಗಾವಣೆದಾಗ ಋಣಾತ್ಮಕ, ಧನಾತ್ಮಕ ಅಂತೇಳಿ ಬರ್ತವೆ. ಶೂನ್ಯ ವರ್ಗಾವಣೆ. ಋಣಾತ್ಮಕ ಅಂದರೆ ಅದೇನು ಮಾಡಲ್ಲ, ಪ್ರಭಾವ ಬೀರಲ್ಲ. ಧನಾತ್ಮಕ ಅಂದರೆ ಪ್ರಭಾವ ಬೀರ್ತೈತೆ. ಶೂನ್ಯ ಅಂದರೆ ಅಲ್ಲಿ ಯಾವುದೇ ರೀತಿ ವರ್ಕ್ ಆಗೋದಿಲ್ಲ ಅಂತ ಅರ್ಥ. ಅನುವಂಶೀಯದಲ್ಲಿ ಮೂಲ ಘಟಕಗಳು ಯಾವುವು ಅಂದರೆ
ವಂಶವಾಹಿನಿಗಳು, ಓಕೆ, ಗುಣಾಣುಗಳಂತ ಕೂಡ ಕರಿತೀವಿ. ಸ್ತ್ರೀಯರಲ್ಲಿ ಕಷ್ಟ ಸಹಿಷ್ಣುತೆ ಕಡಿಮೆ ಇರ್ತದೆ. ಕಾರಣ ಶ್ವಾಸಕೋಶ ಏನಾಗಿರುತ್ತೆ, ಅವರು ಸಣ್ಣದಾಗಿರ್ತೈತಿ. ಅದಕ್ಕೇನಿರ್ತಂತೆ ಸ್ತ್ರೀಯರಲ್ಲಿ ಕಷ್ಟ ಸಹಿಷ್ಣುತೆ ಕಡಿಮೆ ಇರ್ತೈತಿ. ಮಿಶ್ರಿತ ಕಲಿಕೆ ರೇಖೆ ಈ ಆಕಾರವನ್ನು ಹೊಂದಿರುವುದು ಎಸ್ ಆಕಾರ ಹೊಂದಿರ್ತೈತೆ. ವ್ಯಕ್ತಿಯ ವರ್ತನೆಯಲ್ಲಿರುವ ಶಾಶ್ವತ ಬದಲಾವಣೆಗಿಂತ ಕಲಿಕೆ ಅಂತ ಕರಿತೀವಿ. ವ್ಯಕ್ತಿಯ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ನಿವಾರಿಸಲು ಗುರಿಯನ್ನು ಹೊಂದಿರುವಂಥ ವಿಧಾನ ಯಾವುದಂದರೆ ಅದು ವ್ಯಕ್ತಿ ಅಧ್ಯಯನ. ಕ್ರಿಯಾಜನ್ಯ ಅನುಬಂಧಿತ ಕಲಿಕೆವಾದದ ಪ್ರತಿಪಾದಕರು ಯಾರು ಅಂದರೆ ಸ್ಕಿನ್ನರ್ ಅವರು, BF ಸ್ಕಿನ್ನರ್ ಅಂತೇಳಿ ಕರಿತೀವಿ. ಅವ್ರ ಪೂರ್ಣ ಹೆಸರು ಬರಸ್ ಫೆಡ್ರಿಕ್ ಸ್ಕಿನ್ನರ್ ಅವರು. ನಿರಂತರ ಕಲಿಕೆಯೇ ಇದರಿಂದ ದೃಢವಾಗ್ತದೆ ಅಂದರೆ ಅಭ್ಯಾಸ ಮಾಡೋದ್ರಿಂದ ನಮಗೆ ನಿರಂತರ ಕಲಿಕೆ ಉಂಟಾಗ್ತೈತಿ. ಯೌವನಾವಸ್ಥೆಯನ್ನು ಹೀಗೆ ಕರಿತೀವಿ ಅಂದರೆ ಪ್ಯೂಬರ್ಟಿ ಅಂತೇಳಿ ಕರಿತೀವಿ. ಥಾರ್ನ್ಡೈಕ್ ಅಭ್ಯಾಸದ ನಿಯಮದಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿದರೆ ಅಂದರೆ ಸಿದ್ಧತೆ. ಮಗು ಏನೇ ನಾವು ಕಲಿಸಬೇಕಾದ್ರೆ ಮೊದಲು ಏನಿರಬೇಕು, ಸಿದ್ಧವಾಗಿರಬೇಕು. ಸಿದ್ಧ ಅಂತ ಒಂದು ಮಗುವಿಗೆ ಕಲಿಸಿದ್ರೆ ಏನಾಗ್ತದೆ, ಕಲಿಕೆ ಅರ್ಥಪೂರ್ಣವಾಗ್ತೈತಿ. ಸಿದ್ಧತೆ ಇಲ್ಲದೆ ಕಲಿಸ್ತಿರೋದು ಏನಾಗ್ತೈತಿ, ಯಾವುದೇ ರೀತಿಯ ರಿಸಲ್ಟಲ್ಲಿ ಬರೋದಿಲ್ಲ. ಸ್ಪೋರ್ಟ್ಸ್ ಪ್ರಮೋಷನ್ ಲಾ ಅನುಷ್ಠಾನಕ್ಕೆ ಬಂದದ್ದು ಯಾವಾಗಂದರೆ 1961. ನೈಸರ್ಗಿಕವಾದಕ್ಕೆ ಸಂಬಂಧಪಟ್ಟಿರೋರು ಯಾರಂದರೆ ಅದು ರೂಸ್ ಅವರು. ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಒಂದು ಪುಸ್ತಕವನ್ನು ಕೂಡ ಇವರು ಬರೀತಾರೆ. ಪ್ರಕೃತಿಗೆ ಮರಳಿ ಹೋಗೋಣ ಈ ಹೇಳಿಕೆ ನೀಡಿದವರು ಅಂದರೆ ಸ್ಪೆನ್ಸರ್. ಏನು ಮಾಡ್ತಾರೆ ಅವರು, ಪ್ರಕೃತಿಗೆ ಮರಳಿ ಹೋಗೋಣ ಅಂತೇಳಿ ಈ ಹೇಳಿಕೆಯನ್ನು ನೀಡ್ತಾರೆ ಅವರು. ವ್ಯಕ್ತಿಯ ಅಭಿವೃದ್ಧಿಯಲ್ಲಿ ಮಾರ್ಪಾಡು ಮಾಡುವುದರ ಮುಖಾಂತರ ನಾವು ಕಾಣಬಹುದು ಅಂತ ಹೇಳೋದು ಅದು ಪರಿಮಾಣಾತ್ಮಕ ಮಾರ್ಪಾಡು. ಮನೋವಿಶ್ಲೇಷಣಾವಾದ ಮಂಡನೆ ಮಾಡಿದವರು ಸಿಗ್ಮಂಡ್ ಫ್ರೈಡ್ ಅವರು. ಉದ್ದೇಶಿತವಾದ ಮಂಡನೆ ಮಾಡಿದವರು ವಿಲಿಯಂ ಮ್ಯಾಕ್ಡೂಗಲ್ ಅವರು. ಕುದುರೆಯನ್ನು ನೀರಿನ ಹತ್ತಿರ ಕರೆದೊಯ್ಯಬಹುದು, ಆದರೆ ಅದಕ್ಕೆ ಬಲವಂತವಾಗಿ ಏನು ಮಾಡೋಕ್ಕಾಗಲ್ಲ, ನೀರು ಕುಡಿಯುವಂತೆ ಮಾಡಲು ಸಾಧ್ಯ ಇಲ್ಲ. ಈ ವಾಕ್ಯ ಅದಕ್ಕೆ ಸಂಬಂಧಿಸಿದ ಸಿದ್ಧತಾ ನಿಯಮ. ಅದು ನೀರು ಕುಡಿಯೋಕ್ಕೆ ಸಿದ್ಧನೇ ಇಲ್ಲ ಅಂದರೆ ನಾವು ಎಲ್ಲಿ ಕರ್ಕೊಂಡು ಹೋದ್ರೆ ಏನಾಗಲ್ಲ, ನೀರು ಕುಡಿಯೋದಿಲ್ಲ. ಅದಕ್ಕೆ ಹಸಿವೆ ನೀರಡಿಕೆ ಆಗಿದ್ರೆ ಮಾತ್ರ ಏನು ಮಾಡ್ತೈತಿ, ನೀರು ಕುಡಿತೈತಿ. ಹಾಗೆ ನಾವು ಮಗುವಿಗೆ ಯಾವುದೇ ಒಂದು ಕಲಿಸ್ಬೇಕಾದ್ರೂ ಅದು ಸಿದ್ಧವಿದ್ದಾಗ ಮಾತ್ರ ಕಲಿಸ್ಬೇಕು. ಆ ರೀತಿ ಕಲಿಸಿದ್ರೆ ಮಾತ್ರ ಏನಾಗುತ್ತೆ, ಅದು ಪರಿಣಾಮಕಾರಿ ಆಗ್ತೈತಿ. ಶೈಕ್ಷಣಿಕ ಮನೋವಿಜ್ಞಾನವು ಪ್ರಮುಖವಾಗಿ ಯಾವ ಅಂಶವನ್ನು ನಿವಾರಿಸುವುದಾಗಿದೆ ಅಂದರೆ ಶಿಕ್ಷಕರ ಸಮಸ್ಯೆಯನ್ನು ಅದೇನು ಮಾಡ್ತೈತಿ, ಬಗೆಹರಿಸ್ತೈತಿ. ಸಮಸ್ಯೆ ಪೆಟ್ಟಿಗೆ ಯಾವ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಅಂದರೆ ಪ್ರಯತ್ನ ಪ್ರಮಾದ ಒಂದು ಕಲಿಕೆಗೆ ಅಥವಾ ಪ್ರಯತ್ನ ದೋಷಕ್ಕೆ ಸಮಸ್ಯೆ ಪೆಟ್ಟಿಗೆ ಏನೇನು ಮಾಡ್ತಾರೆ, ಬೆಕ್ಕನ್ನು ಹಾಕಿ ಪ್ರಯೋಗವನ್ನು ಥಾರ್ನ್ಡೈಕ್ ಅವರು ಮಾಡ್ತಾರೆ. ಶೈಶವಾವಸ್ಥೆಯಲ್ಲಿ ಯಾವ ಪದ್ಧತಿ ಕಂಡುಬರ್ತೈತಿ ಅಂದರೆ ಅನುಕರಣೆ ಮೂಲಕ ಏನು ಮಾಡ್ತಾರೆ, ಮಕ್ಕಳು ಕಲಿತಾರೆ. ಮಕ್ಕಳಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಮನೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಏನು ಮಾಡ್ತಾರೆ, ಅನುಕರಣೆ ಮೂಲಕ ಕಲಿತಾರೆ. ಈ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ತಲೆ ಬಾಚ್ಕೊಳ್ಳೋಗಿರ್ಬೋದು, ಇವೆಲ್ಲ ಏನು ಮಾಡ್ತಾರೆ, ಅವರು ಹಿರಿಯರನ್ನು ನೋಡಿ ಕಲಿಕೊಂಡು ಅವ್ರು ಏನು ಮಾಡ್ತಾರೆ, ಅಳವಡಿಸ್ಕೊತಾರೆ. ಹುಟ್ಟಿನಿಂದಲೇ ಮಕ್ಕಳಲ್ಲಿ ತಂದೆ ತಾಯಿಗಳ ಗುಣಲಕ್ಷಣ ಕಂಡುಬರುವುದು ಏನಂತೀವಿ ಅಂದರೆ ಅದು ಅನುವಂಶೀಯತೆ ಅಂತೇಳಿ ಕರಿತೀವಿ. ರಾಜ್ಯ ಸರ್ಕಾರದ ಚಿಣ್ಣರ ಅಂಗಳ ಕಾರ್ಯಕ್ರಮವು ಈ ತತ್ವದ ಮೇಲೆ ನಿಂತಿದೆ ಅಂದರೆ ಪರಿಣಾಮ ತತ್ವ. ಸೈಕೋ ಅಂದರೆ ಏನಂದರೆ ಒಂದು ಆತ್ಮ ಅಂತ ಅರ್ಥ, ಆತ್ಮ ಅಂತೇಳಿ ಕರಿತೀವಿ. ಬೀನೆ ರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಪರಿಷ್ಕರಿಸಿದವರು ಯಾರಂದರೆ ಅದು ಟರ್ಮನ್ ಅವರು. ಅವರು ರೂಪಿಸಿದ ಬುದ್ಧಿಶಕ್ತಿ ಏನು ಮಾಡ್ತಾರೆ, ನರ್ಸರಿದು ಪರಿಷ್ಕರಣೆ ಮಾಡ್ತಾರೆ. ತಟಸ್ಥ ವರ್ಗಾವಣೆ ಅಂತಾರೆ, ಶೂನ್ಯ ವರ್ಗಾವಣೆ ಅಂತೇಳಿ ಕರಿಬೋದು, ತಾವು ತಟಸ್ಥ ವರ್ಗಾವಣೆ ಅಂತಲೂ ಕರಿಬೋದು. ಯಾವುದೇ ರೀತಿಯ ಪ್ರಭಾವ ಬೀರದಿರೋದಕ್ಕೆ ಏನಂತೀವಿ ನಾವು ಶೂನ್ಯ ವರ್ಗಾವಣೆ ಅಂತೇಳಿ ಕರಿತೀವಿ. ಬುದ್ಧಿಶಕ್ತಿ ದ್ವಿಕಾರಕ ಸಿದ್ಧಾಂತ ಯಾರು ಕೊಟ್ಟರು ಅಂದರೆ ಸ್ಪಿಯರ್ಮನ್ ಅವರು ಕೊಡ್ತಾರೆ. ಒಂದು ಎಸ್ ಮತ್ತು ಜಿ ಎರಡು ಕಾರಕಗಳನ್ನು ನೀಡ್ತಾರೆ. ಇದಕ್ಕೆ ದ್ವಿಕಾರಕ ಸಿದ್ಧಾಂತ ಅಂತೇಳಿ ಕರಿತೀವಿ. ಒಂದು ಸ್ಪೆಸಿಫಿಕ್, ಒಂದು ಜನರಲ್. ಅನ್ವೇಷಣೆ ಕಲಿಕೆ ಯಾರ್ದು ಅಂದರೆ ಬ್ರೂನರ್ ಅವ್ರದ್ದು ಅನ್ವೇಷಣೆ ಕಲಿಕೆ. ವಿದ್ಯಾರ್ಥಿಯ ಕಲಿಕೆಯ ವೇಳಾಪಟ್ಟಿಯನ್ನು ನಿರ್ಧರಿಸುವ ಅಂಶ ಯಾವುದಂದರೆ ಅದು ಪರಿಪಕ್ವತೆ. ಕಲಿಕೆ ಷರತ್ತುಗಳು ಎಂಬ ಪುಸ್ತಕವನ್ನು ಬರೆದವರು ಗ್ಯಾಗ್ನೆ ಅವರು. ಗ್ರೀಕ್ನ ಈ ವ್ಯಕ್ತಿ ಮೊದಲ ಬಾರಿಗೆ ಪರ್ಸನಾಲಿಟಿ ಎಂಬ ಪದವನ್ನು ಬಳಸಿದ್ರು ಅಂದರೆ ಗ್ಯಾಲನ್ ಅವರು ಏನು ಮಾಡ್ತಾರೆ, ಮೊದಲ ಬಾರಿಗೆ ಪರ್ಸನಾಲಿಟಿ ಎಂಬ ಪದವನ್ನು ಇವರು ಬಳಸ್ತಾರೆ. ಅನುವಂಶೀಯತೆ ಇಂಟು ಪರಿಸರ ಈಜುಕೊಟ್ಟು ವ್ಯಕ್ತಿತ್ವ ಅಂತ ಹೇಳಿದ ಮನೋವಿಜ್ಞಾನಿ ಯಾರಂದರೆ ಮಾರ್ಕ್ವಿಸ್ ಮತ್ತು ವುಡ್ಬರ್ತ್. ಇವರೇನು ಹೇಳ್ತಾರೆ, ಅನುವಂಶೀಯತೆ ಮತ್ತು ಪರಿಸರ ಅಂತೇಳಿ ಹೇಳ್ತಾರೆ. ಅನುವಂಶೀಯತೆ ಇಂಟು ಪರಿಸರ, ಇದು ಟಿ ಆಗಿದೆ ಹೊಸರಿ. ಇದನ್ನು ಅವಧಾನದ ತಾಯಿ ಎಂದು ಏನು ಕರಿತೀವಿ ಅಂದರೆ ಆಸಕ್ತಿಯೇ ಅವಧಾನದ ತಾಯಿ ಅಂಥೇಳಿ ಕರಿತೀವಿ. ಇದು ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವ್ಯಾವ, ಅವಧಾನ ಮತ್ತು ಆಸಕ್ತಿ ಎರಡು ಇಂಪಾರ್ಟೆಂಟ್ ನಮಗೆ. ವಂಶವಾಹಿ ಅಥವಾ ಗುಣಾಣುಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದಂದರೆ ಡೈರೈಬೋಸ್ ನ್ಯೂಕ್ಲಿಕ್ ಆಮ್ಲ. ಇದು DNA ಅಂತೇಳಿ ಕರಿತೀವಿ. ಡಿ ಆಕ್ಸಿ ಅಂತಾರೆ ಕರಿಬೋದು, ಡೈರೈಬೋಸ್ ನ್ಯೂಕ್ಲಿಕ್ ಆಮ್ಲ ಅಂತಾರೆ ಕರಿಬೋದು. ಅನುವಂಶೀಯ ಲಕ್ಷಣಗಳು ವಾಹಕಗಳು ಯಾವುವಂದರೆ ವಂಶವಾಹಿ ಅಥವಾ ಗುಣಾಣುಗಳು.
ಇವೇನು ಅನುವಂಶೀಯ ಲಕ್ಷಣಗಳ ವಾಹಕಗಳು. ಇಲ್ಲಿಗೆ ಏನಾಯಿತು, ಕಂಪ್ಲೀಟಾಗಿ ಸೈಕಾಲಜಿ ಮುಗೀತು. ಮುಂದಿನ ತರಗತಿಯಲ್ಲಿ ಮಾಡೋಣ ಗುಂಪು ಆಟಗಳು ಬರ್ತವೆ. ಇನ್ಮೇಲೆ ಗುಂಪು ಆಟಗಳ ಬಗ್ಗೆ, ಒಟ್ಟಿನಲ್ಲಿ ಗೇಮ್ಸ್ಗಳ ಬಗ್ಗೆ ಏನು ಮಾಡೋಣ ಅಂತಂದರೆ, ಗುಂಪು ಆಟ ಆಗಿರ್ಬೋದು ಅಥವಾ ವೈಯಕ್ತಿಕ ಆಟ ಆಗಿರ್ಬೋದು, ಎಲ್ಲನೂ ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ಒಂದು ಏನು ಮಾಡೋಣ ತಿಳ್ಕೊತಾ ಹೋಗೋಣ. ಇಲ್ಲಿಗೆ ಒಂದು ಸೈಕಾಲಜಿ ಕ್ಲಾಸ್ ಕಂಪ್ಲೀಟಾಗಿ ಮುಗೀತು. ಇವಾಗ ನಾನು ಆರೋಗ್ಯ ಶಿಕ್ಷಣ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಮುಗಿಸ್ತೀನಿ. ಅನಾಟಮಿನೂ ಮುಗಿದಿದೆ. ಹೀಗೆ ಎಲ್ಲ ಏನು ಮಾಡೋಣ ಒಂದೊಂದಾಗಿ ಹೇಳ್ತಾ ಹೋಗೋಣ ನಿಮಗೆ ಚೆಂಬರ ಗಂಟ. ಹಾಗೆ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕನೂ ಕೂಡ ನಾನು 6th 8th ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ 9th ಭಾಗ 2 ಕೂಡ ಭಾಗ 1 ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಭಾಗ 2 ಮತ್ತು 10th ಹೇಳಿದ್ರೆ ಏನಾಗುತ್ತೆ, ಪಠ್ಯ ಪುಸ್ತಕ ಕೂಡ ಕ್ಲೋಸ್ ಆಗುತ್ತೆ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.